ನಮಸ್ಕಾರ ಎಲ್ಲರಿಗೂ. ನಾನು ಶಾಂತಲಾ ಸಂತೋಷ್, ಶಾಂತಲದಿ ಸೈಕಾಲಜಿಸ್ಟ್. ಈ ಒಂದು ಚಾನೆಲ್ ಮೂಲಕ ನಮ್ಮ ಒಂದು ಮಾನಸಿಕ ನೆಮ್ಮದಿಯ ಮೇಲೆ ಪ್ರಭಾವ ಬೀರುವ ಕೆಲವು ಅಂಶಗಳನ್ನ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡ್ತಾ ಇರ್ತೀನಿ. ನಾವು ಎಷ್ಟೇ ಬ್ಯುಸಿಯಾಗಿದ್ರೂ ಸಹ ಇವುಗಳನ್ನ ಮರಿಬಾರ್ದು ಅನ್ನುವ ಒಂದು ವಿಷಯದ ಮೇಲೆ ಈ ಒಂದು ವಿಡಿಯೋ ಇರಲಿದೆ. ವ್ಯಕ್ತಿಗಳು ಹಲವಾರು ರಂಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮಹಿಳೆಯರಿರಬಹುದು, ಆಮೇಲೆ ಪುರುಷರಿರಬಹುದು. ಟೀಚಿಂಗ್ ಫೀಲ್ಡ್ ಅಲ್ಲಿ ಇದ್ದಾರೆ ಕೆಲವೊಂದು ಜನ. ಟೀಚಿಂಗ್ ಫೀಲ್ಡ್ ಅಲ್ಲೂ ಸಹ ಹಲವಾರು ವಿಧದ ಟೀಚಿಂಗ್ ಫೀಲ್ಡ್ ಇದೆ, ನಿಮ್ಗೆಲ್ಲರಿಗೂ ಸಹ ಗೊತ್ತು. ಮಿಡ್ಲ್ ಕ್ಲಾಸ್ ಇಂದ ಹಿಡಿದು ಹೈಯರ್ ಲೆವೆಲ್ ಸ್ಟಡೀಸ್ ವರ್ಗುನು ಸಹ ಬೇರೆ ಬೇರೆ ಹಂತದಲ್ಲಿ ಟೀಚಿಂಗ್ ಮಾಡೋರು ವೃತ್ತಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಆಮೇಲೆ ಡಾಕ್ಟರ್ಸ್ ಅಲ್ಲಿನೂ ಸಹ ಬೇರೆ ಬೇರೆ ಒಂದು ಫೀಲ್ಡ್ ಅಲ್ಲಿ ಡಾಕ್ಟರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಇಂಜಿನಿಯರ್ಸ್ ಸಹ ಬೇರೆ ಬೇರೆ ಇಂಜಿನಿಯರ್ ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಉದಾಹರಣೆಗೆ ನಿಮ್ಗೆಲ್ಲರಿಗೂ ಸಹ ಗೊತ್ತು, ಏರೋನಾಟಿಕಲ್ ಇಂಜಿನಿಯರಿಂಗ್ ಇರಬಹುದು, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇದ್ದಾರೆ, ಸಿವಿಲ್ ಇಂಜಿನಿಯರಿಂಗ್ ಇದ್ದಾರೆ. ಹೀಗೆ ಬೇರೆ ಬೇರೆ ಆ ಒಂದು ರಂಗದಲ್ಲಿಯೇ ಬೇರೆ ಬೇರೆ ಹುದ್ದೆಗಳನ್ನ ಮಾಡುತ್ತಿರುವ ವ್ಯಕ್ತಿಗಳು ಇದ್ದಾರೆ. ಇವು ಉದಾಹರಣೆಯಾಗಿ ನಿಮಗೆ ಹೇಳಿದೆ. ಹೀಗೆ ಕೆಲಸದಲ್ಲಿ ತೊಡಗಿಸಿಕೊಂಡಾಗ, ಅಂದ್ರೆ ಇಂತಹದೇ ಕೆಲಸ ಅಂತ ಏನಿಲ್ಲ, ಬೇರೆ ಬೇರೆ ವೃತ್ತಿ ರಂಗದಲ್ಲಿ ಹಲವಾರು ಜನ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಿನ ಜೀವನ ಶೈಲಿ ಎಲ್ಲರಿಗೂ ಸಹ ಗೊತ್ತು, ತುಂಬಾ ಬ್ಯುಸಿಯಾದ ಒಂದು ಸ್ಕೆಡ್ಯೂಲ್ ಅನ್ನ ಹೊಂದಿದೆ. ಅವರಿಗಾಗಿ ಕೆಲವು ಸಮಯಗಳಲ್ಲಿ ಏನಾಗಿದೆ, ಸಮಯ ಕೊಡಕ್ಕೂ ಸಹ ಆಗುವುದಿಲ್ಲ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಹಲವಾರು ವ್ಯಕ್ತಿಗಳು ಇದ್ದಾರೆ. ಇದರಿಂದ ಏನಾಗುತ್ತೆ, ಕೆಲವೊಂದು ಸರಿ ಮಾನಸಿಕವಾಗಿ ಅವರು ಖಿನ್ನತೆಗೆ ಒಳಗಾಗ್ತಾರೆ. ಆಮೇಲೆ ಏನೋ ಒಂದು ಕಳೆದುಕೊಂಡಂತಹ ಭಾವ ಆ ಒಂದು ವ್ಯಕ್ತಿಗಳಲ್ಲಿ ಸ್ವಲ್ಪ ದಿನಗಳಾದ್ಮೇಲೆ, ಅಂದ್ರೆ ಏನೋ ನನಗೆ ಮನಸ್ಸಿಗೆ ನೆಮ್ಮದಿ ಇಲ್ಲ, ಖುಷಿ ಇಲ್ಲ, ಎಲ್ಲ ಇದೆ ನನ್ನ ಹತ್ರ, ಆದ್ರೂ ಸಹ ಕಿರಿಕಿರಿ, ಏನೋ ಗೊತ್ತಾಗ್ತಾ ಇಲ್ಲ, ನನಗ್ ಬೇಜಾರು, ಇಂತಹ ಮಾತುಗಳು ಇತ್ತೀಚಿನ ದಿನಗಳಲ್ಲಿ ಹಲವಾರು ವ್ಯಕ್ತಿಗಳಿಂದ ಹೊರಗಡೆ ಬರ್ತಾ ಇದೆ. ಈಗ ಆಪ್ತ ಸಮಾಲೋಚನೆಗೆ ಬಂದಾಗ, ಉದಾಹರಣೆಯಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು, ಎಲ್ಲಾನು ಸಹ ಇರುತ್ತೆ. ಆರ್ಥಿಕವಾಗಿ ಸದೃಢವಾಗಿರ್ತಾರೆ, ವೃತ್ತಿ ರಂಗದಲ್ಲಿನೂ ಸಹ ಒಳ್ಳೆಯ ಒಂದು ಸ್ಥಾನದಲ್ಲಿ ಇರ್ತಾರೆ, ಆಮೇಲೆ ಒಳ್ಳೆಯ ಒಂದು ಕುಟುಂಬನೂ ಇರುತ್ತೆ, ಮಕ್ಳುನು ಇರ್ತಾರೆ, ಆಮೇಲೆ ಸಂಬಂಧಿಕರು ಸಹ ಚೆನ್ನಾಗಿರ್ತಾರೆ. ಆದ್ರೂನು ಸಹ ನನಗೆ ಯಾಕೋ ಬೇಜಾರು, ಇತ್ತೀಚಿನ ದಿನಗಳಲ್ಲಿ ಮಾನಸಿಕವಾಗಿ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ, ಎಲ್ಲಾದ್ರಲ್ಲೂ ಸಹ ನಿರಾಸಕ್ತಿ. ಆಮೇಲೆ ನಾವು ಕೇಳಿದಾಗ ಅವರಿಗೆ ಯಾವ್ದಾದ್ರು ಅಂದ್ರೆ ದೈಹಿಕವಾಗಿ ಆರೋಗ್ಯದ ಏನಾದ್ರೂ ಸಮಸ್ಯೆ ಇದೆ ಅಂತಾನು ಕೇಳಿದಾಗ ಯಾವುದೇ ಒಂದು ಸಮಸ್ಯೆ ಇರುವುದಿಲ್ಲ. ಈ ರೀತಿಯ ಪ್ರಕರಣಗಳನ್ನು ಸಹ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಯಾಕೆ ಹೀಗೆ ಆಗುತ್ತೆ ಕೆಲವೊಂದು ಸರಿ ಅಂತ ಕೇಳಿದಾಗ, ನಮ್ಮ ಇಷ್ಟವಾದ ಯಾವ್ದಾದ್ರು ಒಂದು ಕೆಲಸ ಮಾಡಿದಾಗ ನಮ್ಗೆ ಖುಷಿ ಆಗಿರುತ್ತೆ. ಅಂದ್ರೆ ನಾವು ಎಷ್ಟೇ ಬ್ಯುಸಿ ಇದ್ರೂನು ಸಹ ಕೆಲವು ಕೆಲಸಗಳನ್ನ ಮಾಡಿದಾಗ ನಮ್ಮ ಮನಸ್ಸು ಉಲ್ಲಾಸಭರಿತವಾಗುತ್ತೆ. ನಮಗೆ ಹೊಸ ಒಂದು ನಮ್ಗೆ ಏನೋ ಸಿಕ್ಕಂತಹ ಒಂದು ಖುಷಿ ಆಗತ್ತೆ. ಅದನ್ನ ನಾವು ಮಾಡಿದಾಗ ಈ ಒಂದು ಭಾವನೆ ಅವರಿಗೆ ತಿಳಿಯುತ್ತೆ. ಅಂದ್ರೆ ಯಾವ ಒಂದು ವ್ಯಕ್ತಿ ಎಲ್ಲಾ ಇದ್ರೂನು ಸಹ ಮಾನಸಿಕವಾಗಿ ಬೇಜಾರು, ನನಗೆ ಖಿನ್ನತೆಗೆ ಒಳಗಾಗ್ತಾ ಇದೀನೋ ಏನೋ, ಇದ್ರಿಂದ ಹೇಗೆ ಹೊರಗ್ ಬರೋದು ಅಂತ ಅವರು ಆಲೋಚನೆ ಮಾಡ್ತಾ ಇದ್ದಾಗ, ಸ್ವಲ್ಪ ನಿಮ್ಮ ಒಂದು ಬ್ಯುಸಿ ಸ್ಕೆಡ್ಯೂಲ್ ಇಂದ, ನಿಮ್ಮ ಒಂದು ಬ್ಯುಸಿ ಲೈಫ್ ಸ್ಟೈಲ್ ಇಂದ ಹೊರಗಡೆ ಬಂದು ಕೆಲವು ಅಂಶಗಳನ್ನ ಗಮನದಲ್ಲಿಟ್ಕೊಂಡಿರ್ಬೇಕು. ಅಂದ್ರೆ ನಿಮಗೆ ಇಷ್ಟವಾದ ಯಾವ್ದಾದ್ರು ಹಾಡನ್ನ ಕೇಳೋದಿರಬಹುದು, ಅಥವಾ ಪುಸ್ತಕವನ್ನ ಓದೋದಿರಬಹುದು, ಅಥವಾ ನಿಮಗೆ ಇಷ್ಟವಾದ ಸಂಬಂಧಿಕರ ಜೊತೆ ಮಾತನಾಡೋದಿರಬಹುದು. ಆಮೇಲೆ ನಿಮಗೆ ಯಾವ್ದಾದ್ರು ಒಂದು ವಸ್ತು ಇಷ್ಟ ಇದ್ದಾಗ ಅದನ್ನ ಖರೀದಿ ಮಾಡೋದಿರಬಹುದು. ಹೀಗೆ ಚಿಕ್ಕ ಚಿಕ್ಕ ಒಂದು ವಿಷಯಗಳನ್ನ ನಾವು ಅವಾಗವಾಗ ಮಾಡ್ತಾ ಇದ್ದಾಗ ನಮ್ಮ ಒಂದು ಮನಸ್ಸುನು ಸಹ ಉಲ್ಲಾಸಭರಿತವಾಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಇದನ್ನ ಹಲವಾರು ಜನ ಕಡೆಗಣನೆ ಮಾಡ್ತಾರೆ. ಬ್ಯುಸಿ ಆಗಿದ್ದೀನಿ, ನಾನು ತುಂಬಾ ಬ್ಯುಸಿ, ಇವಾಗ ಮಾತಾಡೋಕೆ ಟೈಮ್ ಇಲ್ಲ, ಇವಾಗ ಏನು ಖರೀದಿ ಮಾಡಕ್ಕೆ ಅಂದ್ರೆ ಶಾಪಿಂಗ್ ಮಾಡಕ್ಕೂ ಟೈಮ್ ಇಲ್ಲ, ಹೊರಗಡೆ ಹೋಗಕ್ ಟೈಮ್ ಇಲ್ಲ, ಕುಟುಂಬದ ಜೊತೆಗೆ ಸಮಯ ಕಳೆಯೋದಕ್ಕೂ ಸಹ ಟೈಮ್ ಇಲ್ಲ, ಎಲ್ಲದಕ್ಕೂ ಸಹ ಸಮಯನೇ ಇಲ್ಲ. ಈ ರೀತಿಯಾಗಿ ಆಲೋಚನೆ ಮಾಡಿ ಹಲವಾರು ತಿಂಗಳವರೆಗೆ ನಾವು ಯಾವುದೇ ಒಂದು ನಮಗೆ ಇಷ್ಟವಾದ ಚಟುವಟಿಕೆಗಳನ್ನ ಮಾಡದಿದ್ದಾಗ ಮನಸ್ಸು ಖಿನ್ನತೆಗೆ ಜಾರುತ್ತದೆ. ಏನೋ ಒಂದು ಕಳೆದುಕೊಂಡ ಭಾವನೆ ಬರುವುದಕ್ಕೆ ಸ್ಟಾರ್ಟ್ ಆಗತ್ತೆ. ನಮ್ಗೆ ಏನೋ ಬೇಜಾರು, ಎಲ್ಲ ಇದೆ, ನನ್ಗೆ ನಾನು ಅನ್ಕೊಂಡಿರೋದೆಲ್ಲ ತಗೊಳ್ಬಹುದು, ಅಷ್ಟೆಲ್ಲ ನನ್ನ ಹತ್ರ ಸದೃಢತೆ ಇದೀನಿ ನಾನು ತೆಗೆದುಕೊಳ್ಳೋದಕ್ಕೆ, ಆದ್ರೂನು ನನ್ಗೆ ಯಾಕೋ ಬೇಜಾರು, ಇತ್ತೀಚಿನ ದಿನಗಳಲ್ಲಿ ನನ್ ಖುಷಿಯಾಗಿಲ್ಲ. ಈ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ. ಯಾಕೆ ಅನ್ನೋದನ್ನ ಅವರು ಕಂಡುಕೊಳ್ಬೇಕಾದ್ರೆ ಹಲವಾರು ತಿಂಗಳವರೆಗೆ
ಅಥವಾ ವರ್ಷಗಳವರೆಗೆ ಯಾವುದೇ ಒಂದು ಅವರಿಗೆ ಇಷ್ಟವಾದ ಕೆಲಸಗಳನ್ನ ಮಾಡದೆ ತುಂಬಾ ಒತ್ತಡದ ಒಂದು ಪರಿಸ್ಥಿತಿಯಲ್ಲಿ ಕೆಲಸ ಮಾಡಿದಾಗನು ಸಹ ಈ ರೀತಿಯ ಮನಸ್ಥಿತಿ ಬೆಳವಣಿಗೆ ಆಗಿರತ್ತೆ. ಸೊ ಯಾವಾಗ್ಲೂನು ಸಹ ನೀವು ಎಷ್ಟೇ ಬ್ಯುಸಿ ಆಗಿರ್ಲಿ, ನಿಮಗೋಸ್ಕರ ಸ್ವಲ್ಪ ಸಮಯವನ್ನ ಅಂದ್ರೆ ನಿಮಗೆ ಇಷ್ಟವಾಗುವ ಚಟುವಟಿಕೆಗಳನ್ನ ತೊಡಗಿಸ್ಕೊಂಡಿರ್ಬೇಕು. ಇವಾಗ್ಲೇ ಉದಾಹರಣೆಗೆ ಹಲವಾರು ವಿಷಯಗಳನ್ನ ಆಗ್ಲೇ ಹೇಳ್ದೆ. ಅಂದ್ರೆ ಯಾರ್ ಜೊತೆ ಆದ್ರೂ ಮಾತನಾಡೋದು, ನಿಮ್ಮ ಸಂಬಂಧಿಕರ ಜೊತೆ ಇರಬಹುದು ಅಥವಾ ಏನಾದ್ರೂ ಒಂದು ಚಿಕ್ಕ ವಸ್ತುವನ್ನ ಖರೀದಿ ಮಾಡಬಹುದು ಅಥವಾ ನಿಮಗೆ ಇಷ್ಟವಾದ ಒಂದು ವಿಷಯದ ಬಗ್ಗೆ ಪುಸ್ತಕ ಓದೋದಿರಬಹುದು ಅಥವಾ ನಿಮ್ಮ ಮನೆ ಹತ್ರ ಇರಬಹುದು ಅಥವಾ ನಿಮ್ಮ ಒಂದು ನಗರ ಪ್ರದೇಶದಲ್ಲಿ ಹತ್ತಿರದಲ್ಲಿರುವ ಒಂದು ಸ್ಥಳಗಳಿಗೆ ಭೇಟಿ ಕೊಡೋದು. ಆಮೇಲೆ ಯಾವುದೇ ಒಂದು ವಿಷಯ ಅಂದ್ರೆ ನಿಮ್ಮ ಕೆಲಸದ ಬಗ್ಗೆ ಇರ್ಬಹುದು, ಅದನ್ನ ಅತಿಯಾಗಿ ಆಲೋಚನೆ ಮಾಡಿ ಅದರಲ್ಲೇ ಇರುವ ಬದಲು ಬೇರೆ ಒಂದು ಚಟುವಟಿಕೆಗಳಲ್ಲಿ ಸ್ವಲ್ಪ ಸಮಯ ಒಂದು ಅರ್ಧ ದಿನನಾದ್ರೂ ನೀವು ಕಳೆದರೆ ಇದರಿಂದ ನಿಮ್ಮ ಮನಸ್ಸು ಎಷ್ಟೋ ಉಲ್ಲಾಸಿತವಾಗುತ್ತದೆ. ಈ ಒಂದು ಅಂಶವನ್ನ ಎಲ್ಲರೂ ಸಹ ಇತ್ತೀಚಿನ ದಿನಗಳಲ್ಲಿ ಕಡೆಗಣನೆ ಮಾಡ್ತಾ ಇದ್ದಾರೆ. ಇದರಿಂದ ಅವರು ಮಾಡುತ್ತಿರುವ ವೃತ್ತಿ ರಂಗದಲ್ಲೂ ಸಹ ನಿರಾಸಕ್ತಿ, ಕುಟುಂಬದಲ್ಲಿನೂ ಸಹ ಕಲಹಗಳು ಉಂಟಾಗ್ತಾ ಇದೆ. ಆಮೇಲೆ ಮಾನಸಿಕ ನೆಮ್ಮದಿಗೆ ಜನರು ದೂರ ಆಗ್ತಾ ಇದ್ದಾರೆ. ಇದಲ್ಲದೆ ಹಲವಾರು ಬೇರೆ ಬೇರೆ ವೈಯಕ್ತಿಕ ಸಮಸ್ಯೆಗಳನ್ನು ಸಹ ಜನರು ಎದುರಿಸ್ತಾ ಇದ್ದಾರೆ. ಈ ಒಂದು ಸ್ಥಿತಿಗೆ ಜನರು ಹೋಗ್ಬಾರ್ದು ಅಂದ್ರೆ ನೀವು ಯಾವುದೇ ಒಂದು ವೃತ್ತಿ ರಂಗದಲ್ಲಿರಿ, ನಿಮಗೆ ಎಷ್ಟೇ ಒಂದು ಕಷ್ಟದ ಕೆಲಸವನ್ನ ವಹಿಸಿರಬಹುದು ಮತ್ತು ಎಷ್ಟೇ ಒತ್ತಡ ಪೂರಿತವಾದ ಒಂದು ಪ್ರದೇಶದಲ್ಲಿ ನೀವು ಕೆಲಸ ಮಾಡ್ತಾ ಇದ್ರೂನು ಸಹ ಆಮೇಲೆ ಕುಟುಂಬಸ್ಥರ ಜೊತೆಗೆ ಸ್ವಲ್ಪ ಕಾಲ ಕಳೆಯೋದಿರಬಹುದು, ಆಮೇಲೆ ಬೇರೆ ಬೇರೆ ಚಿಕ್ಕ ಪುಟ್ಟ ಯಾವ ಅಂಶಗಳು ನಿಮಗೆ ಮಾನಸಿಕವಾಗಿ ನೆಮ್ಮದಿಯನ್ನ ಸಂತೋಷವನ್ನ ತಂದುಕೊಡುತ್ತೋ ಅವುಗಳನ್ನ ಮಾಡಲು ಮರೆಯದಿರಿ. ವಿದ್ಯಾರ್ಥಿ ದೆಸೆಯಿಂದ ಹಿಡಿದು ಅಂದ್ರೆ ವೃದ್ಧರವರೆಗೂ ಸಹ ಹಲವಾರು ವ್ಯಕ್ತಿಗಳು ಈ ರೀತಿಯ ಮನಸ್ಥಿತಿಗೆ ಒಳಗಾಗ್ತಾ ಇದ್ದಾರೆ. ನಮಗೆ ಬೇಜಾರು, ನೆಮ್ಮದಿ ಕಡಿಮೆ ಎಲ್ಲ ಇದ್ರೂನು ಸಹ ಮಾನಸಿಕವಾಗಿ ಸಂತೃಪ್ತಿಯ ಭಾವನೆ ಇಲ್ಲ. ಈ ರೀತಿಯಾಗಿ ಆಲೋಚನೆಯನ್ನ ಮಾಡ್ತಾ ಇರ್ತಾರೆ. ಆಮೇಲೆ ಈ ರೀತಿಯಾದ ಒಂದು ಪ್ರಶ್ನೆಯನ್ನ ಕೇಳಿದಾಗ ನಮ್ಮ ಜೀವನದಲ್ಲಿ ಇಷ್ಟವಾಗುವ ಚಿಕ್ಕ ಪುಟ್ಟ ಒಂದು ಚಟುವಟಿಕೆಗಳನ್ನ ಮಾಡಿದರೆ ಇದರಿಂದ ನಮ್ಮ ಮಾನಸಿಕ ನೆಮ್ಮದಿ ಚೆನ್ನಾಗಿರುತ್ತದೆ ಮತ್ತು ನಾವು ಮಾಡುತ್ತಿರುವ ಎಲ್ಲಾ ಕೆಲಸದಲ್ಲಿನೂ ಸಹ ಆಸಕ್ತಿ ಜಾಸ್ತಿ ಇರುತ್ತದೆ. ಇದರಿಂದ ನಾವು ಏನನ್ನೋ ಕಳೆದುಕೊಂಡಿದ್ದೀವಿ ಅನ್ನುವ ಭಾವನೆ ದೂರ ಆಗುತ್ತೆ. ಹಲವಾರು ವ್ಯಕ್ತಿಗಳು ಇತ್ತೀಚಿನ ದಿನಗಳಲ್ಲಿ ಅವರ ಒಂದು ಬ್ಯುಸಿ ಲೈಫ್ ಸ್ಟೈಲ್ ಇಂದ ಹಲವಾರು ಚಿಕ್ಕ ಪುಟ್ಟ ಸಂತೋಷಗಳನ್ನು ಸಹ ದೂರ ಮಾಡ್ಕೊಳ್ತಾ ಇದ್ದಾರೆ. ಆಮೇಲೆ ಹಲವು ತಿಂಗಳುಗಳಾದ್ಮೇಲೆ ಅದರ ಬಗ್ಗೆ ಆಲೋಚನೆ ಮಾಡಿ ಕೊರಗ್ತಾ ಇರ್ತಾರೆ. ಆಮೇಲೆ ಜೀವನದಲ್ಲಿ ಎಲ್ಲ ಇದ್ರೂ ಸಹ ನೆಮ್ಮದಿ ಇಲ್ಲ, ಏನ್ ಮಾಡ್ಬೇಕು ಅನ್ನುವ ಪ್ರಶ್ನೆಯನ್ನ ಕೇಳ್ಕೊಳ್ತಾ ಇರ್ತಾರೆ. ಸೊ ಅವರಿಗೋಸ್ಕರ ಈ ಒಂದು ಚಿಕ್ಕ ವಿಡಿಯೋ. ನಮಗೆ ಇಷ್ಟವಾದ ಚಿಕ್ಕ ಪುಟ್ಟ ಚಟುವಟಿಕೆಗಳನ್ನ ನಾವು ಮಾಡ್ತಾ ಇರ್ಬೇಕು. ನಮಗೋಸ್ಕರ ಸ್ವಲ್ಪ ಸಮಯವನ್ನ ನಾವು ತೆಗೆದಿಡ್ಬೇಕಾಗತ್ತೆ. ಇದರಿಂದ ನಮ್ಮ ಒಂದು ಮಾನಸಿಕ ನೆಮ್ಮದಿ ಚೆನ್ನಾಗಿರುತ್ತೆ. ಇದರ ಜೊತೆಗೆ ನಮ್ಮ ಮೇಲೆ ಅವಲಂಬಿತರಾಗಿರುವ ನಮ್ಮ ಒಂದು ಕುಟುಂಬ ಇರಬಹುದು, ಸಮಾಜ ಇರಬಹುದು, ಒಳ್ಳೆಯ ಸಕಾರಾತ್ಮಕ ಒಂದು ಅಂಶವನ್ನ ಅವರಿಗೂ ಸಹ ನಮ್ಮ ಜೀವನದ ಮೂಲಕ ತಿಳಿ ಹೇಳ್ಬಹುದು. ಇದರಿಂದ ಹಲವಾರು ಉಪಯೋಗಗಳು ವೈಯಕ್ತಿಕ ಜೀವನದಲ್ಲೂ ಇದೆ, ಆಮೇಲೆ ಸಾಮಾಜಿಕ ಜೀವನದಲ್ಲಿನೂ ಸಹ ಅಡಗಿದೆ. ಸೊ ಈ ಒಂದು ಅಂಶವನ್ನ ಎಲ್ಲರೂ ಗಮನದಲ್ಲಿ ಇಟ್ಕೊಂಡಿದ್ರೆ ಮಾನಸಿಕ ನೆಮ್ಮದಿಯನ್ನ ಪಡೆದುಕೊಳ್ಬಹುದು. ಆಮೇಲೆ ಯಾವುದೇ ತರದ ಮಾನಸಿಕ ಖಿನ್ನತೆ ಇರಬಹುದು, ಆತ್ಮವಿಶ್ವಾಸದ ಕೊರತೆ ಇರಬಹುದು, ಇವೆಲ್ಲವುಗಳನ್ನ ನಾವು ದೂರ ಮಾಡಬಹುದು. ಈ ವಿಡಿಯೋ ಹೇಗಿತ್ತು ಅಂತ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆಮೇಲೆ ಈ ವಿಡಿಯೋ ನಿಮ್ಗೆ ಉಪಯುಕ್ತ ಅನ್ಸಿದ್ರೆ ಬೇರೆಯವ್ರ ಜೊತೆಗೂ ಸಹ ಶೇರ್ ಮಾಡಿ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.